ಗೈಸ್ ಈ ಹಾಲಪ್ಪ ಕರೀತವನೆ ಅಲ್ಲಿ ಬಾರೋ ಫೋಟೋಗೆ ಅಂತ. ಇವ್ನು ಬರೋಲ್ಲ ಅಂತ ಓವರಾಗಿ ಆಡ್ತವನೆ ನೋಡ್ರ. ಇದಕ್ಕೆ ಕಾಯ್ತಾ ಇದ್ದೀರ ತಾನೇ. ಹಂಗೆ ಆ ನಾಚ್ಕತ್ತಿರಲಿಲ್ಲ, ಯಾವುದೋ 4 ಜನ ಹುಡುಗಿರಿದ್ರು, ಅವ್ರನ್ನ ನೋಡ್ಕೊಂಡು ನಿಂತ್ಕೊಂಬಿಟ್ಟು ಅದಕ್ಕೆ ನಾನು ಹೆಂಗಿರೋ ರೋನ್ ಹುಡುಗಿ ಸಿಕ್ಕ ಇಲ್ಲೇ ಅವಳೆ ಮನೇಲಿ ಎತ್ಕೊಂಡು ಹೋಗ್ಬಿಡು. ತಂಬ್ಲೇನ್ ಹಾಕೋಕ್ಕೆ ಒಂದು ಫೋಟೋ ಕೊಡ್ತಾನೆ ಅಂತಿಲ್ಲಿ. ಈ ಥರ ಕಂಡ್ರೆ ಏನೇ ಅವನ ಸಾರಿ ಕಂಬ್ಯಾಕಲ್ಲ ಎಡಿಟ್ ಮಾಡಲ್ಲ, ಹಿಂಗೆ ಹಾಕ್ತೀನಿ. ಸೊ ಹಾಯ್ ಹಲೋ ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ನೋಡ್ತಾರೆ. ನಮಸ್ಕಾರ, ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ ಅಂತ ಹೇಳ್ತಾ ಇವತ್ತು ಭಾನುವಾರ. ಸೊ ಸಂಡೇ ಸ್ಪೆಷಲ್ ಏನಿಲ್ಲ ಗೈಸ್. ಹಂಗೆ ಇವಾಗ ಒಂದು 10:30 ಹಂಗಿದ್ದೆ, ಇನ್ನೂ ಲೇಟಾಗಿ ಎದ್ಕೊಳ್ತಿದ್ದೆ. ಅಷ್ಟರಲ್ಲಿ ನಮ್ಮ ಕುಮಾರ ಬಂದ್ಬಿಟ್ಟು ಅದೇನೋ ಒಂದು ಮೆಡಿಸನ್ಸ್ ಕೊಡಬೇಕಾಯ್ತಂತೆ, ಅದು ಡೆಲಿವರಿ ಮಾಡಬೇಕಾಯ್ತಂತೆ ಅವರು. ಅದಕ್ಕೆ ಅದೊಂದು ಬಾಕ್ಸ್ ಕೇಳ್ದೆ, ಅದಕ್ಕೆ ಎದ್ಬಿಟ್ಟೆ ಅವ್ನು ತಗೊಂಬ ಅಂತ ಬೆಳಗ್ಗೆನೇ ಎಬ್ಬರಿಸ್ಬಿಟ್ಟ. ಇಲ್ಲಾಂದರೆ ಇನ್ನೂ ಲೇಟಾಗಿ ಎದ್ಕೊಳ್ತಿದ್ದೆ. ಇವಾಗ ಟೈಮ್ ಬಂದು 12:30. ಇವಾಗ ಟಿಫನ್ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದೀನಿ. ಅಮ್ಮ ಅಪ್ಪ ಇವಾಗೆಲ್ಲ ಆಚೆ ಹೋದರು. ಸೊ ಇವತ್ತಿಂದು ಡೇ ಸಂಜೆ ಬೇರೆ ನಮ್ಮ ಹಾಲಪ್ಪ ಅಂದರೆ ತರುಣ್ ಅವರು ಅಕ್ಕವರ ಮದುವೆ ಇದೆ, ಅಲ್ಲಿಗೆ ಬೇರೆ ಹೋಗಬೇಕು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗ್ತೀವಿ ಅಂದರೆ ಸಂಜೆ ಒಂದು 6:30 7:30ಗೆ ಬಿಡ್ತೀನಿ. ಇವಾಗ ಏನೂ ಇಲ್ಲ ಮಾಡೋಕ್ಕೆ, ಸೊ ಅದಕ್ಕೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಬಿಸಿಲು ಅಂತೂ ಗೈಸ್ ಹೆಂಗೆ ಹೊಡಿತೈತೆ ಅಂದರೆ ಯಪ್ಪ, ಆಚೆನೂ ಹೋಗೋಕ್ಕಾಗಲ್ಲ, ಮನೇಲೂ ಇರೋಕ್ಕಾಗಲ್ಲ, ಅಷ್ಟು ಬಿಸಿಲು ಗೊತ್ತೈತೆ. ಸಂಡೇ ಬೇರೆ ಕ್ರಿಕೆಟ್ ಆಡೋಣ ಅಂದರೆ ಬಿಸಿಲು, ಅದು ಆಡೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತು ಆಡೋಣ ಅಂದರೆ ನಿದ್ದೆ ನನಗೆ ಸಿಗೋದು ಒಂದು ದಿವಸ ಸಂಡೇ. ನಾನು ಹೆಂಗಿದ್ರು ಕಾಲೇಜಿಗೆ ಒಂದು 6-6:30ಗೆ ಎದ್ದೋಗ್ಬಿಡ್ತೀನಿ, ನಿದ್ದೆ ಇರೋಲ್ಲ. ಒಂದು ದಿವಸ ಸಿಗೋದು ಸಂಡೇ, ಅದಕ್ಕೆ ನಿದ್ದೆ ಮಾಡೋಣ ಅಂತ ನಿದ್ದೆ ಹೋಗ್ಬಿಡ್ತೀನಿ. ಇಲ್ಲ ಸಂಜೆ ಹೊತ್ತು ಕ್ರಿಕೆಟ್ ಆಡೋಣ ಅಂದರೆ ಈ ನನ್ನ ಮಕ್ಕಳು ಯಾರೂ ಬರೋಲ್ಲ. ಒಂದು ಗೇಮ್ ಆಡಬೇಕು, ಇಲ್ಲ ಟಿ ವಿ ನೋಡಬೇಕು, ಅದೊಂದೆರಡು ಬಿಟ್ಟರೆ ಇನ್ನೇನು ಇಲ್ಲ. ಸೊ ತಿಂಡಿ ಮಾಡಿಬಿಟ್ಟು ಇವಾಗ ಟಿ ವಿ ನೋಡ್ತಾ ಕೂತಿದ್ದೆ. ಯಾವ್ದಾರು ಒಂದು ಫಿಲಮ್ ಹಾಕಿದ್ರು, ಇವಾಗ ನೋಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. ಆಮೇಲೆ ಸಂಜೆ ಆದಮೇಲೆ ರೆಡಿಯಾಗಿ ಸೊ ಮದುವೆಗೆ ಹೋಗೋದು. ವೆಲ್ಕಮ್ ಬ್ಯಾಕ್. ಇವಾಗ ನಾನು ನಮ್ಮ ಮಾವನ ಮನೆಯಿಂದ ಇವಾಗ ನಮ್ಮ ಮನೆಗೆ ಹೊರಟೆ. ಸೊ ಮದುವೆಗೆ ಬೇರೆ ಲೇಟ್ ಆಗಿಬಿಟ್ಟೈತೆ, 7:30 ಆಗೋಗೈತೆ. ಆವಾಗಲೇ ಇನ್ನೂ ನಮ್ಮ ಗಾಡಿ ಇಲ್ಲ, ನಮ್ಮ ಅಪ್ಪ ಅಂತ ನಮ್ಮ ಅಮ್ಮ ತೊಗೊಂಡೋಗ್ಬಿಟ್ಟಿದ್ರಲ್ಲ, ಅದಕ್ಕೆ ನಮ್ಮ ಅಮ್ಮಂಗೆ ಫೋನ್ ಮಾಡಿ ಗಾಡಿ ಬೇಕು ಅಂದೆ. ಅದಕ್ಕೆ ಮನೆಗೆ ಹೋಗಿ ಇವಾಗ ಗಾಡಿ ಎತ್ತಾಕೊಂಡು ಹೊರಟೆ. ಇವಾಗ ಟೈಮ್ ಬೇರೆ ಆಗ್ಬಿಡೈತೆ, ರೆಡಿ ಬೇರೆ ಆಗಿದೆ. ಇನ್ನು ರೆಡಿಯಾಗಿ ಇವಾಗ ಪಟ್ ಅಂತ ಹೊರಡಬೇಕು. ಅಲ್ಲಿಂದ ಮೇಘನ ಮನೆ ಹತ್ರ ಬೇರೆ ಹೋಗ್ಬೇಕು, ಅವಳನ್ನ ಪಿಕಪ್ ಮಾಡಿ ಆವಾಗ ಮದುವೆಗೆ ಹೋಗ್ಬೇಕು. ಸೊ ಇನ್ನೂ ಅಲ್ಲಿ ಬೇಜಾನ್ ಟೈಮ್ ಇದೆ. ಇನ್ನು ಮಹೇಶನು ಮಲ್ಲೇಶ್ವರಮ್ಮನ ಅಂತೇಳಿ ಅವ್ನು ಬರೋದು ಲೇಟ್ ಆಗುತ್ತೆ. ಸೊ ಅಷ್ಟಲ್ಲಿ ನಾವು ರೆಡಿ ಆಗ್ಬಿಟ್ಟು ಪಟ್ ಅಂತ ಹೋಗೋಕ್ಕೆ ಸರಿ ಹೋಗುತ್ತೆ ಅಲ್ಲೇದಲ್ಲಿ. ಸೊ ಲೆಟ್ಸ್ ಗೋ. ಸೊ ಗೈಸ್ ಹಂಗೆ ಮನೆಗೆ ಬಂದೆ. ಇವಾಗ ಇದನ್ನು ಐರನ್ ಮಾಡಿಕೊಂಡು ಬ್ಲ್ಯಾಕ್ ಪ್ಯಾಂಟ್ ಮೇಲೆ ಇಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಐರನ್ ಮಾಡೋಷ್ಟಲ್ಲಿ ಗೈಸ್ ಇಲ್ಲಾರ್ದ ಸುಟ್ಟೇ ಹೋಯ್ತು. ನನ್ನ ಫೇವ್ರೇಟ್ ಶರ್ಟ್ ನಮ್ಮ ಅಕ್ಕ ಕೊಡಿಸಿದ್ದು, ಕಲರ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಇದು ಕೊಡಿಸಿದ್ಲು. ಇದನ್ನು ಹಾಳು ಮಾಡ್ಕೊಂಡೆ. ಅವಳು ಇವಾಗ ಬೈತಾಳೆ ಪಕ್ಕ. ಇಷ್ಟು ಸುಟ್ಟೋಯ್ತು ಗೈಸ್. ಎಷ್ಟು ಚೆನ್ನಾಗಿತ್ತು ಈ ಶರ್ಟು, ನೈಕ್ರ ಒಂದು ಜಾರಾದಿದು. ಬ್ಲ್ಯಾಕ್ ಪ್ಯಾಂಟ್ ಮೇಲೆ ಫಾರ್ಮಲ್ಸ್ ಮೇಲೆ ಇಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಸೊ ಇದಾಗೋಯ್ತು. ಅದಕ್ಕೆ ಈ ವೈಟ್ ಶರ್ಟ್ ಇವಾಗ ಇಕ್ಕೊಂಡು ಹೊಡಬೇಕು. ತಲೆಗೆ ಬಾಚ್ಕೊಂಡು ಹೊಡಬೇಕು ಇವಾಗ. ಸೊ ಅವಳು ಬೇರೆ ಫೋನ್ ಮಾಡ್ತಾವಳೆ ಮೋಟಿ. ಇವಾಗ ಟೈಮ್ ಬಂದು ನೋಡ್ರಿ 7:45 ಆಯ್ತಾಯಿತು. ಸೊ ಹೊರಡೋಣ ಇವಾಗ, ಬನ್ನಿ. ಸೊ ಗೈಸ್ ಫೈನಲಾಗಿ ರೆಡಿ ಇದೆ. ಮಾಮೂಲಿ ಶರ್ಟು, ಒಂದು ಫಾರ್ಮಲ್ಸ್ ಬ್ಲ್ಯಾಕ್ ಪ್ಯಾಂಟು. ಸೊ ಇವಾಗ ಹೋಗ್ಬೇಕು, ಲೆಟ್ಸ್ ಗೋ. ಸೊ ಗೈಸ್ ಇವಾಗ ರೀಚ್ ಆದ್ರಿ. ಇವಾಗ ಇನ್ನು ಬಿಟ್ಟು ತಿನ್ಕೋ, ಇವನೇನು ತಿನ್ನಲ್ವಾ ಇರ್ತಾನೆ, ಏನಿಲ್ಲ. ಇವಾಗ ಇನ್ನು ಮಹೇಶ ಕುಯ್ಯ ಬಂದಿಲ್ಲ, ಬರಬೇಕು. ನಾವು ಮೈದಾ ನೋಡ್ರಿ ಫುಲ್ ಅವನೇ ಮದುವೆ ಗಂಟರ ಶೂ ಫಾರ್ಮಲ್ಸಲ್ಲಿ ಹೆಂಗೆ ಬಂದವನೇ. ಈ ಗೆಟಪ್ ಯಾಕೆ ಗೊತ್ತಾ ನಿನಗೋಸ್ಕರ ನೋಡಪ್ಪ. ಆಯ್ತು ಹಂಗಂದ್ರೆ ಏನು. ನಾನು ಅವಾಲೆ ಅಂದೆ ಅವನಿಗೆ ಫೋಟೋ ಕಳಿಸಿದ ವಾಟ್ಸಪ್ಪಲ್ಲಿ. ನಾನು ಅವಾಲೆ ಅಂದೆ ಇದ್ಯಾವುದು ನಮ್ಮ ಕಡೆ ಡ್ರೆಸ್ ಇಟ್ಕೊಂಡ್ಬಿಟ್ಟಿದ್ಯಲ್ಲ ಅಂದೆ ನಾನು. ನಮ್ಮ ಹಾಲಪ್ಪ ಎಲ್ಲ ರೂಮಲ್ಲಿ ಅವನಂತೆ ವಾಟ್ಸಪ್ಪಲ್ಲಿ ಕಳಿಸಿದ ಕೋಟ್ ಗೀಟೆಲ್ಲ ಇವಾಗ ಸೆಟ್ ಆಗುತ್ತಾ ಅಂತ ಇವಾಗ ಹಾಕೊಂಬರ್ತಾನೆ, ನೋಡ್ಬೇಕು ಇವಾಗ.
ಗಾಯ್ಸ್ ನಮ್ಮ ಸಂತು ಇವತ್ತು ಚಿಂಚನಗಿರಿಗೆ ಹೋಗ್ಬಿಟ್ಟು ಬಂದವನೆ ಆದಿ ಚಿಂಚನಗಿರಿಗೆ ಗಾಡೀಲಿ. ಇವಾಗ ಸದ್ಯಕ್ಕೆ ಬಂದ, ಒಳಗೆ ಬಾರೋ ಅಂದರೆ ನಾಚ್ಕತ್ತವನೆ. ಹಂಗೆ ಆ ನಾಚ್ಕತ್ತಿರಲಿ ಯಾವುದೋ 4 ಜನ ಹುಡುಗಿರಿದ್ರು, ಅವ್ರನ್ನ ನೋಡ್ಕೊಂಡು ನಿಂತ್ಕೊಂಬಿಟ್ಟು ಅದಕ್ಕೆ ನನ್ನ ಆಚೆ ಕಳಿಸ್ದ. ಇವಾಗ ಸದ್ಯಕ್ಕೆ ಮಹೇಶ್ವರ ಮನೆ ಹತ್ರ ಹೋಗ್ತಾಯಿದ್ವಿ. ಮಹೇಶ್ವರ ಮನೆ ಇದು ಚೌಟ್ರಿ ಎಲ್ಲ ಇಲ್ಲಿ ಹತ್ತತ್ರ ಇರೋದು. ಅದಕ್ಕೆ ಇವಾಗ ಅವನ್ನೇ ಕರ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಅವ್ನು ಬಂದಂತ ಇವಾಗ ಮನೆಯಿಂದ ಮಲ್ಲೇಶ್ವರಮಿಂದ ಮನೆಗೆ. ಇವಾಗ ಅದಕ್ಕೆ ಅವನು ಒಟ್ಟಿಗೆ ಕರ್ಕೊಬರೋಣ ಅಂತ 3 ಜನನು ಎಂಟ್ರಿ ಕೊಡೋಣ ಅಂತ ಇವಾಗ ಅವನ್ನ ಎತ್ತಾಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಮಹೇಶನ ರೆಡಿಯಾಗಿ ಬಂದ. ಗೈಸ್ ಈ ಹಾಲಪ್ಪ ಕರೀತವನೆ ಅಲ್ಲಿ ಬಾರೋ ಫೋಟೋಗೆ ಅಂತ. ಇವನು ಬರೋಲ್ಲ ಅಂತ ಓವರಾಗಿ ಆಡ್ತವನೆ. ನಡಿ ಆಯ್ತು ನಡಿಯೋ ಕರ್ಕೊಂಡು ಹೋಗೋ. ಗೈಸ್ ನಮ್ಮ ಹಾಲಪ್ಪ ನೋಡಿ ಫುಲ್ ಮಿಂಚ್ತವನೆ. ಹಾಲಪ್ಪ ನನ್ನ ಮೇಲೆ ಹಣೆ ಇಟ್ಟು ಏನಿಲ್ಲ, ಚೆನ್ನಾಗಿ ಕಾಣ್ತವನೆ, ಸೂಪರ್. ನಡಿ ಹಾಲಪ್ಪ. ಸೊ ಗೈಸ್ ಇವಾಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ಫೋಟೋ ಇಟ್ಸ್ಕೊಳ್ಳೋಕ್ಕೆ. ಇವಾಗ ನಾವು ಹೋಗ್ತಾ ಇರಲಿಲ್ಲ, ಈ ನನ್ನ ಮಗ ಬಿಡಲಿಲ್ಲ. ಇವಾಗ ಜಸ್ಟ್ ಹೋಗ್ತಾ ಇದ್ದೀವಿ ಇವಾಗ. ನಡಿಯಪ್ಪ. ಸೊ ಗೈಸ್ ಇವಾಗ ಫೋಟೋ ಇಡ್ಸಾಯ್ತು. ಇವಾಗ ಊಟಕ್ಕೆ ಹೊರಟ್ವಿ. ಮೇಯಕ್ಕೆ ಊಟಕ್ಕೆ ಇವಾಗ ನಡ್ರ ಇದಕ್ಕೆ ಕಾಯ್ತಾ ಇದ್ದೀರ ತಾನೇ. ಇಲ್ಲೇ ಅವಳೆ ಮನೇಲಿ ಎತ್ಕೊಂಡು ಹೋಗ್ಬಿಡು. ನನ್ನ ತಂಬ್ಲೈನ್ ಹಾಕೋಕ್ಕೆ ಒಂದು ಫೋಟೋ ಕೊಡ್ತಾನಂತಿಲ್ಲಿ. ಈ ಥರ ಕಂಡ್ರೆ ಏನೇ ಅವನು ಈ ನನ್ನ ಮಕ್ಕಳು ಇದನ್ನ ನನ್ನ ತಂಬ್ಲೈನ್ಗೆ ಹಾಕ್ಬೇಕಂತೆ. ಕಮ್ಬ್ಯಾಕ್ ಎಲ್ಲ ಇಲ್ಲ, ಎಡಿಟೇ ಮಾಡಲ್ಲ, ಹಿಂಗೆ ಹಾಕ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ. ಯಾವ್ದು ಎಣ್ಣೆ ಅಂದಲ್ಲಪ್ಪ, ಶೇರ್ ಮಾಡಿ. ಅದು ಊಟ, ಇದು ಲೈಕು ಶೇರ್ ಅಲ್ಲ. ಗಾಬರಿ ಆಗ್ಬಿಟ್ಟವನೇ. ಸೊ ಗೈಸ್ ಇವಾಗ ಇವನಿಗೆ ಕೇಕ್ ತೊಗೊಳಕ್ಕೆ ಬಂದಿದ್ವಿ. ಸೊ ಅವ್ರ ಅಪ್ಪ ಅಮ್ಮಂದು ಆ್ಯನಿವರ್ಸರಿ, ಅದಕ್ಕೆ ಗ್ಲೆನ್ಸ್ ಬೇಕ್ರಿಲಿ ಕೇಕ್ ತೊಗೊಳಕ್ಕೆ ಬಂದ್ವಿ. ಸೊ ಅಲ್ಲೋಗಿದ್ವಿ, ಇದರ ಜಸ್ಟ್ ಬೇಕಾಗಿ ಅಲ್ಲಿ ಸಿಗಲಿಲ್ಲ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿರಿ ಫೋಟೋ ಇಡ್ಸ್ಕೊತವನು. ಬರಲ್ಲ, ಹೋಗೋಣ. ಬಾಯ್. ಸೊ ಗೈಸ್ ಇವಾಗ ಅರ್ಚನಾನ ಮನೆಗೆ ಬಿಟ್ಟು ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಊಟ ಎಲ್ಲ ಚೆನ್ನಾಗಿತ್ತು, ಮದುವೆ ಚೆನ್ನಾಗಾಯಿತು. ಹಾಲಪ್ಪಂಗೆ ಬಾಯಿ ಹೇಳ್ದೆ ಇಲ್ಲ ನಾವು, ಯಾಕಂದರೆ ಅಲ್ಲಿ ಹೋಗ್ಬಿಟ್ಟಿದ್ದೋ ಕುಯ್ಯೋನಿಗೆ ಕೇಕ್ ತರೋಕ್ಕೆ. ಸೊ ಅಷ್ಟಲ್ಲಿ ನಾವು ಎಲ್ಲ ಆಚೆ ಬಂದುಬಿಟ್ಟಿದ್ರಲ್ಲ, ಹಂಗೆ ಬಂದ್ಬಿಟ್ಟು ಇವಾಗ ಮನೆಗೆ ಹೋಗಿ ಫೋನ್ ಮಾಡಿ ಹೇಳಬೇಕು ಹೊರಟ್ವಿ ಬಂದೋಗೋಣ ಅಂತ. ಲೋ ಗೈಸ್ ನೋಡ್ರಿ ಹೆಂಗೆ ಯಪ್ಪ ಟ್ರಾಫಿಕ್ಕು ಯಪ್ಪ 10:15 ಟ್ರಾಫಿಕ್ ಅಂತು. ಸೊ ಗೈಸ್ ಯಾರ್ಯಾರು ನೋಡ್ತಾ ಇದ್ರೆ ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಇಲ್ಲಿ ತನಕ ನೋಡಿದರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.